ನೋಡಪ್ಪ ಅರವಿಂದ, ಏನ ನಮ್ಮ ತಮ್ಗ ಹುಷಾರಿಲ್ಲ. ಇನ್ನು ಮ್ಯಾಗ ನೀನು ಭಾಳ ಟೆನ್ಷನ್ ಕೊಡಕ್ಕೆ ಹೋಗ್ಬೇಡ್ರಿ. ನಮ್ಮ ತಮ್ಗೆ ಭಾಳ ಚಂದ ನೋಡ್ಕೋಬೇಕು. ಏನ ಹೇಳ್ದಂಗ ಕೇಳ್ಕೊ. ಎಲ್ಲ ಉಪ್ಪವು ಮಾಡಿ ಅಂಥದನ್ನಾರ ಮತ್ತೆ ಕಟ್ಕೊಂಡು ಬಂದು ಅದೊಂದು ಒಣ ಟೆನ್ಷನ್ ಕೊಟ್ಟಿಗಿಟ್ಟಿ. ಚಂದಾಗಿ ನಮ್ಮ ತಮ್ಮ ಅದನ್ನು ತೋರಿಸ್ತಾನೆ, ಅದನ್ನು ಮದುವೆ ಮಾಡ್ಕೊ. ಆಮೇಲೆ ಆಫೀಸಿನ ಕೆಲಸ ಅದಾವಲ್ಲ, ಇನ್ನು ಮ್ಯಾಗ ನೀನ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ಬೇಕು ಅಷ್ಟೇ. ಇನ್ನು ಮ್ಯಾಗ ನಮ್ಮ ತಮ್ಮಗೆ ಮಾತ್ರ ಏನೂ ಹೇಳಕ್ಕೆ ಹೋಗ್ಬೇಡ್ರಿ. ತಾಯಿ ಮಕ್ಕಳು ಎಲ್ಲರೂ ಸೇರಿ ಟೆನ್ಷನ್ ಕೊಡಬೇಡ್ರಿ. ಅವಂಗ ಮತ್ತೆ ಹೇಳಕತ್ತೀನಿ ಕೇಳ್ರಿ. ಒದರಾಡೋದು ಮಾಡೋದು ಅವ್ನ ಮುಂದೆ ಕುಂತ ಅವ್ನ ತ್ರಾಸ ಆಗೋಂಗ ಏನು ಮಾಡಬೇಡ್ರಿ. ಅತ್ತಿ ನಮಗ್ ಹೇಳಾಕತ್ತಿ, ಆ ಕೆಲಸ ನೀನ ಮಾಡಾಕತ್ತಿ ಅಲ್ಲ. ಅಲ್ಲಿ ಕುತ್ಕೊಂಡ ನಮ್ನಿ ಒದರಿದ್ರ ನಮ್ಮ ಅಪ್ಪಗೆ ತ್ರಾಸ ಆಗುದಿಲ್ಲನ? ಸ್ವಲ್ಪ ಮೆಲ್ಲಕ್ ಮಾತಾಡತ್ತಿ. ನಮ್ಮ ಅಪ್ಪಗೆ ಏನಾರ ಆದ್ರೆ ನಮಗ್ ತಡ್ಕೊಳಕ್ ಆಗಂಗಿಲ್ಲ ಅಷ್ಟೇ. ಅಯ್ಯಯ್ಯ, ನೀನಾರ ಅದಿಯವ ಚೋಟ್ ಮೆಸಿಕಾಯಿ. ಹೇಳಿದೆ ನಾನೇನು ಅದನ್ನ ಮಾಡಾಕತ್ತಿಲ್ಲ. ನನ್ನ ಬಾಯಿ ಸ್ವಲ್ಪ ಜೋರು ಮಾತಾಡ್ತೇನೆ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ ಇಲ್ಲಿ ಹೇಳಾಕತ್ತೀನಿ, ಚಂದಾಗಿ ಹೋದಾ? ಅನು ಬರ್ರಿ ಅಮ್ಮಾರ್ ಬಂದ್ರ? ಹಾ ಬಂದ್ರ. ಮಾವಾರ ಆರಾಮದಿರಿ? ಹ್ಞೂನಪ್ಪ ಆರಾಮದೀನಿ. ಸುಳ್ಳ ನೋಡಿ ಇವ್ರು ಎಲ್ಲರಿಗೂ ಹೇಳಿ ರಾವ್ ಮಾಡ್ಬಿಟ್ಟಾರ. ಬೀಗ್ರ ಆರಾಮದಿರಿ? ಹಾ, ಸ್ವಲ್ಪ ಎದಿನೂ ಆಗ್ತಿತ್ರಿ. ಅಷ್ಟಕ್ಕೆ ಏನೋ ಆತೇನೋ ನನಗೆ ಅನ್ನೋಂಗೆ ಹೆದರ್ ಬಿಟ್ಟಾರ್ರಿ ಎಲ್ಲಾರು. ಸ್ವಲ್ಪ ಸ್ಟ್ರೆಸ್, ಈ ಕೆಲ್ಸದ ಒತ್ತಡ ಇರ್ತಾವಲ್ರಿ, ಅದಕ್ಕೆ ಆರಾಮದೇನ್ರಿ. ಈಗ ಸದ್ಯ ಆರಾಮದೇನಿ. ಹಬ್ಬ ದೇವ್ರ ದೊಡ್ಡವ, ನಿಮ್ಗೆ ಹಿಂಗೆ ಆತಂದ್ಬಿಟ್ಲೆ ಕೈಕಾಲ ತರ 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 ಅಂದ್ಬಿಟ್ಟು ನೋಡ್ರಿ. ನನಗಂತರು ಕಾರಣ ನನ್ನ ಸ್ವಂತ ತಮ್ಮಗೆ ತ್ರಾಸ ಆದಷ್ಟು ಬೇಜಾರಾತ್ ನೋಡ್ರಿ. ಅಲ್ಲ, ನಿಮ್ಗೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಈ ಸಂಸಾರದ ಗತಿ ಏನು ಹೇಳ್ರಿ ನೋಡೋಣ. ಅಷ್ಟು ಜವಾಬ್ದಾರಿ ಪಾಪ ಈ ಸಣ್ಣ ಹುಡುಗ ಅರವಿಂದನ ಮೇಲೆ ಬಿದ್ದು ಬಿಡ್ತಿತ್ತಲ್ರಿ. ಹೋಲ್ ಬಿಡ್ರಿ, ಹಂಗ್ಯಾಕೆ ಮಾತಾಡ್ತೀರಿ ಅಭಿಷೇಕ್ನ? ಏನಾಗಿಲ್ಲಲ್ಲ, ನೀವು ಯಾಕೆ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗಿರಿ? ಆಗಿದ್ರೆ ಆಗಿಲ್ಲಲ್ಲ ಏನು. ನಮ್ಮಪ್ಪ ಸಿದ್ಧೋಡಜ್ಜ ನಮ್ಮ ಪಾಲಿಗೆ ಅದಾನ. ಆ ಶಿವಪ್ಪನ ಪೂಜೆ ಮಾಡ್ತೇನೆ ಅಂತೇಳಿ ದೇವ್ರು ಒಳ್ಳೇದು ಮಾಡ್ಯಾನ. ಅದೇ ಕಾದಿದ್ದು ನೋಡ್ರಿ. ನಾವು ಮಾಡಿದ ಪುಣ್ಯ ಕೆಲಸಗಳೇ ಕಾಯದ. ಇದು ಏನದು, ನಿಮ್ಗೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಅನು ಮದುವೆಗಿಂತ ಮುಂಚಿನ ಪಾಪ ತಂದಿಲ್ದಂಗೆ ಹೆಂಗೆ ಅದಕ್ಕೆ ಕಷ್ಟಕ್ಕಿತ್ತು ಹೇಳ್ರಿ. ವಿಚಾರ ಮಾಡ್ರಿ. ಹೊಟ್ಟೆ ಎತ್ತಾಗ ಏನೂ ಆಗ್ಲಿಲ್ಲಲ್ಲ, ಅಷ್ಟೇ ಸಾಕು. ಇದು ಏನಾಗ್ಬಿಡ್ತೈತೆ ಅಂದ್ರೆ ನಿಮ್ಗೆ 5 ಆಫೀಸ್ ಅದಾವಲ್ರಿ ನಿಮ್ಮ ಕಂಪ್ನಿಗಳು. 5ನ್ನು ನಿಭಾಯಿಸುವಷ್ಟೊತ್ತಿಗೆ ನಿಮ್ಗೆ ಭಾಳ ತ್ರಾಸ ಆಗಿಬಿಡ್ತೈತಿ. ಅದು ನಿಮಗೆ ಕೆಲಸದ ಒತ್ತಡ, ಟೆನ್ಷನ್ನು, ಆ ಫೋನು ಈ ಪೈಲಿಗೆ ಸಹಿ ಹಾಕು, ಅಲ್ಲಿ ಅವ್ರು ಆ ನೌಕರಿದವರಿಗೆ ಪಗಾರ ಕೊಡು, ಇವ್ರಿಗೆ ಪಗಾರ ಕೊಡು, ಆ ಮೀಟಿಂಗು, ಈ ಊರಿಗೆ ಹೋಗು ಬಾ, ಇವೇ ಆಗ್ಬಿಟ್ಟು ರೀ ನಿಮಗೆ. ಹ್ಞೂನ್ರಿ, ಬಿಸ್ನೆಸ್ ಅಂದ್ರೆ ಹಂಗ ಆಕತೀನ್ರಿ ಅಕ್ಕಾರ. ಮತ್ತೆ ಇರ್ತೈತಲ್ರಿ ಕೆಲ್ಸದ ಟೆನ್ಷನ್, ತ್ರಾಸ ಆಕೈತಿ ಅಂತ ಬಿಟ್ರೆ ನಡೆಯಂಗಿಲ್ಲಲ್ರಿ. ಬಿಟ್ರೆ ನಡೆಯಂಗಿಲ್ರಿ, ಬಿಡುನು ಬಾರ್ದು. ಯಾಕಂದ್ರೆ ದೇವರು ಎಲ್ಲರಿಗೆ ಅದೃಷ್ಟ ಕೊಟ್ಟಿರಂಗಿಲ್ಲ. ಏನ ನಿಮ್ಮಂಥವ್ರಿಗೆ ಪುಣ್ಯಾತ್ಮರಿಗೆ ಅದೃಷ್ಟ ಕೊಟ್ಟಿರ್ತಾನ, ಅನುಭವಿಸ್ಬೇಕು. ಆಮೇಲೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ತಮ್ಮ ಬೆಳೆಸ್ಕೊಂಡ ಹೋಗ್ಕಂತ ತಗೋ, ನೀ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಯಾವ ಬಂದ್ರಿ ಅಕ್ಕಾರ? ಆರಾಮದಿರಲ್ರಿ ಒಟ್ಟೆ? ಆರಾಮದೇನಿ. ನೀವು ಆರಾಮದಿರಲ್ಲ? ಪಾಪ ಭಾಳ ಕಾಳಜಿ ತೊಗೊಂಡು ವಿಚಾರಿಸಕತ್ತೀರಿ ನಮ್ಮ ತಮ್ಮನ ಬಗ್ಗೆ. ಅಯ್ಯೋ ಅಲ್ಲ, ವಿಚಾರಿಸ್ಲಿಲ್ಲ ಅಂದ್ರೆ ಹೆಂಗ್ರಿ? ನಿಮಗೆ ತಮ್ಮ ಆಗಿರ್ಬೋದು, ನನಗೂ ಒಂದು ರೀತಿ ತಮ್ಮನ. ಆಮೇಲೆ ಮೇಲಾಗಿ ನಮ್ಮ ಬೀಗರು, ಮತ್ತು ವಿಚಾರಿಸ್ಲಿಕ್ಕಂದ್ರೆ ಹೆಂಗ್ರಿ? ವಿಚಾರ್ಸ್. ನಾ ಎಲ್ಲಿಗಿದ್ದೆ ಅಂದ್ರೆ ಬೀಗ್ರೆ, ನಾ ಹೇಳೋದು ಕೇಳಿದ್ರೆ ನೀವು ಸ್ವಲ್ಪ ದಿನ ಅಲ್ಲ, ಇನ್ಮ್ಯಾಗ ಬಿಟ್ಟೇ ಬಿಡ್ರಿ ಅಂತೀನಿ ನಾನು. ಹೆಚ್ಚಾಗಿ ವಯಸ್ಸಿಗೆ ಒಂದು ಮಗ ಅದಾನ, ಬಂಗಾರದಂತ ಹಳೆ ಅದಾನ. ಅದಕ್ಕೆ ನಾ ಏನಂತೀನಿ, ಈಗ ನಿಮ್ಮ ಹಳೆ ಅಲ್ಲೇ ಇಲ್ಲೇ ಆ ನೌಕರಿ ಈ ನೌಕರಿ ಅಂತೇಳಿ ಹುಡ್ಕೊಂತ ಬೆಂಗಳೂರು ಇಲ್ಲಿ ಅಂತ ಅಡ್ಡಾಡೋ ಬದ್ಲಿ ನಿಮ್ಮ 5 ಆಫೀಸ್ ಅದಾವಪ್ಪ, ಒಂದು 2 ಆಫೀಸ್ ನನ್ನ ಮಗಗೆ ಜವಾಬ್ದಾರಿ ವಹಿಸ್ಕೊಟ್ಬಿಡ್ರಿ. ಪೂರ ಅದ್ರದ್ದು ಎಲ್ಲ ವ್ಯವಹಾರ ಪೂರ ನಿಭಾಯಿಸ್ಕೊಂಡು ಹೋಗ್ಬಿಡ್ತಾನೆ. ನಿಮಗೆ ಅವಾಗ ಒಂದು 3 ಆಫೀಸ್ ಉಳಿತಾವೆ. ಅರವಿಂದ ನಿಭಾಯಿಸ್ಕೊಂತಾನ. ಇವ್ಗೆ 2 ಕೊಡ್ರಿ ಸಾಕು, 3 ಆಫೀಸ್. ಅದ್ರಾಗ ಅರವಿಂದ್ ಒಂದು 2 ಮಾಡ್ಯಾನಂದ್ರು ಒಂದು ಬೇಕಾರೆ ಒಂಚೂರು ಟೈಮ್ ಸಿಕ್ಕಾಗ ಒಟ್ಕೊಂಡು ಆಡಿಸ್ರಿ. ಇಲ್ಲ ಅದು ಬಿಟ್ಟರು ಅದು 3 ಆಫೀಸು, ಇದು 2 ಆಫೀಸು, 5 ಆಫೀಸ್ನು ಇವರಿಬ್ರು ಸೇರಿ ನಡ್ಸ್ಕೊಂಡು ಹೋಗಾರ ಅಂತೇನು ನಾನು. ಬಂಗಾರದಂಗೆ ಮನ್ಯಾಗ ಗಂಡಸೂರಿದ್ದ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಿ? ನಿಮ್ಮ ಆರೋಗ್ಯಕ್ಕೆ ಒಳ್ಳೇದ್ರ ಸಂಬಂಧ ಹೇಳಕತ್ತೀನಿ ರೀ. ಇವತ್ತು ಇದಾತು ಪುಣ್ಯ, ನಾಳೆ ದೊಡ್ಡದಾಗಿ ಬಿಡ್ತಪ್ಪ. ಅವಾಗ ಏನು ಮಾಡ್ತೀರಿ? ಅದಕ್ಕೆ ಜವಾಬ್ದಾರಿನ ವಯಸ್ಸಾದಂಗೆ ತಲೆ ಮೇಲೆ ಗೊತ್ಕೋಬಾರ್ದು, ಇಳಿಸ್ಬಿಡ್ಬೇಕು, ಹಗರ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಇವಂಗ ನನ್ನ ಮಗಗೆ ಆದಿತ್ಯಗೆ ಹೇಳಿದ್ರೆ ಟಕ್ ಟಕ್ ಟಕಾ ಟಕ್ ಅಂತ ಕೆಲಸ ಮಾಡಿಬಿಡ್ತಾನೆ ರೀ. ಎಲ್ಲ ಬಿಡಾಡಿ ಮಾಡ್ತಂತಡಿ ನಿನಗೆ. ಅಯ್ಯೋ ಎಷ್ಟು ಕಾಳಜಿ ಏನ್ ತಾನ ಶ್ರೀಕಾಂತ. ನಿಮ್ಮ ಬೀಗರಿಗೆ ನಿನ್ನ ಮ್ಯಾಗ ಭಾರಿ ಕಾಳಜಿಯಪ್ಪ ನೋಡು. ಕೆಲಸ ಸಿಕ್ಕಿರೋ ಮಗನ್ನ ಕೆಲಸ ಬಿಡಿಸಿ ನಿನ್ನ ಆಫೀಸ್ ನೋಡ್ಕೊಳಕ್ಕೆ ಹೇಳಕತ್ತಾಳ. ಎಂಥ ದಯಾಗುಣ, ಎಂಥ ಮನೋಭಾವ, ಎಂಥ ಒಳ್ಳೆ ಮನಸ್ಸು, ಎಂಥ ದೊಡ್ಡ ಗುಣ, ದುರಾಲೋಚನೆ. ಅಯ್ಯೋ ಇದ್ರಾಗ ದೊಡ್ಡ ಗುಣ ಅನ್ನೋದೇನೈತ್ರಿ? ಏನೋ ನಮ್ಮ ಬೀಗ್ರಿಗೆ ಒಂದು ಸಹಾಯ ಆಗಲಿ ಅಂತ 5 ಆಫೀಸು ಅವ್ಗ ಅರವಿಂದಗಾದ್ರೂ ತ್ರಾಸೆ ಆಕೈತಿ ನಿಭಾಯಿಸಕ್ಕ. ಅದೇ ಮತ್ತು ಹಿಂಗೆ ಜವಾಬ್ದಾರಿ ತೊಗೊಂಡು ಹಳೆ ಒಂಚೂರು ಮಾಡಕತ್ರೆ ಒಳ್ಳೇದಲ್ಲ. ಅದಕ್ಕೆ ರೊಕ್ಕದ ಹಣಕಾಸಿಂದ ಬೇಕಾರೆ ಅವರ ಮಾಡ್ಕೊಲಿರಿಪ್ಪ. ಅದೆಲ್ಲ ಏನು ನಮ್ಗೆ ಯಾಕೆ ಬೇಕಾಗೈತಿ? ನನ್ನ ಮಗರ ಅದು ಯಾಕೆ ಬೇಕಾಗೈತ್ರಿ? ಏನು ಅಡ್ಡಾಡಿ ಕೆಲಸ ಮಾಡೋದು ಒಂದು ಸ್ವಲ್ಪ ಇವು ಕೆಲಸ ಇವೆಲ್ಲ ನಿಭಾಯಿಸ್ಕೊಂಡು ಹೋಗ್ಕನಲ್ಲ, ಅದು ಸ್ವಲ್ಪ ಹಗರಕತ್ತಲ್ಲ ಅಂತ ಅಷ್ಟೇ ವಿಚಾರ ಮಾಡಿದೆ ನಾನು. ಬರ್ತಾ ಕಲ್ತಂಗಕತ್ತೆ ಅವನು. ಇದೇ ನೋಡ್ರಿ ನನ್ನ ತಲೆಯಾಗಿರೋದಷ್ಟೇ, ಮತ್ತೇನಿಲ್ಲಪ್ಪ. ಅಯ್ಯೋ ಎಂಥ ದಯಾಗುಣ.
ಅಲ್ಲನ ಪಾರ್ವತಿ. ಆದ್ರೂ ಇಂಥ ಅತ್ತಿ ಪಡ್ಯಾಕ ನಮ್ಮನು ಪುಣ್ಯನ ಮಾಡ್ಯಾಳ ಬಿಡು. ಶ್ರೀಕಾಂತ ಪಾಪ ಅವ್ರಿಗೆ ಯಾಕೆ ತ್ರಾಸ ಕೊಡ್ತಿಲ್ಲ? ಆ ಹುಡುಗ ಕೆಲಸ ಸಿಕ್ಕತಿ, ಅದನ್ನ ಯಾಕೆ ಬಿಡಿಸ್ಬೇಕು ಅವ್ರು? ಹೌದಿಲ್ಲ? ನನ್ನ ಮಗ ಹೆಂಗಿದ್ರು ಕೆಲಸ ಹುಡುಕ್ಯಾಡಕತ್ತಾನ, ಹೌದಾ? ಅವಂಗೂ ಅಲ್ಲೇ ಹಳ್ಳ್ಯಾಗ ಅದನ್ನ ನಿಭಾಯಿಸಕ ಗೊತ್ತಾಗವಲ್ತಂತ. ಆಮೇಲೆ ಇನ್ನೊಂದು ಏನಂದ್ರೆ ಹೊಲಮನಿ ನಾ ಮಾಡಾಕೊಲ್ಲೆ, ಓದೇನಿ ಬರ್ದನಿ ಬೇಕಾದಂಗೆ ಮಾಡೇನಿ, ನಾ ಯಾಕೆ ಇದನ್ನ ನಿಭಾಯಿಸ್ಲಿ ಅಂತಾನ. ಹೆಂಗಿದ್ರು ಆಫೀಸ್ನಾಗ ಕೆಲಸ ಮಾಡ್ತಿದ್ದ ಅವ, ಹೌದಾ? ಅವಂಗ ಆಫೀಸ್ಗಳಾಗ ಮಾಡಿನೂ ಗೊತ್ತೈತಿ ಯಾವ್ದನ್ನ ಹೆಂಗೆ ನಿಭಾಯಿಸ್ಬೇಕು, ಮೀಟಿಂಗ್ ಹೆಂಗೆ ಅಟೆಂಡ್ ಮಾಡ್ಬೇಕು ಎಲ್ಲ ಗೊತ್ತೈತಿ. ಅರವಿಂದ ರಾಹುಲ ಇಬ್ರು ಸೇರಿ ಇನ್ಮ್ಯಾಗ ನಿನ್ನ ಆಫೀಸ್ ನೋಡ್ಕೋತಾರ, ತೆಲಿನೇ ಕೆಡಿಸ್ಕೋಬೇಡ ಏನು. ಅವರು ಇನ್ಮ್ಯಾಗ ಹುಬ್ಬಳ್ಳಾಗ ಅರವಿಂದ ರಾಹುಲ್ಗೆ ಹೇಳ್ತೇನೆ ಒಂದು ಮನಿ ಮಾಡಾಕ, ಹೆಂಡತಿ ಕರ್ಕೊಂಬಂದಿರ್ತಾನ, ನಾನು ಅಲ್ಲೇ ಹೋಗೋದು ಬರೋದು ಮಾಡ್ಕೊಂತಿರ್ತೇನೆ. ಆಫೀಸ್ ನಿಭಾಯಿಸ್ಕೊಂಡಂಗೂ ಆಕೈತೆ, ನಂಗೆ ಬೇಕಂದ್ರೆ ನಾ ಬರ್ಕೊಂತ ಹೋಗ್ಕೊಂತಾನೆ ಇರ್ತೇನೆ, ಹೌದಿಲ್ಲ? ಚಿಂತೆ ಬಿಡ್ತ ಬಿಡ. ಹಂಗಾರ ನೀವಿನ್ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮಗ ಕೆಲಸ ಸಿಕ್ಕತ್ತಲ್ರಿ, ಅಲ್ಲೇ ಹೋಗ್ಲಿ ಪಾಪ. ಕೆಲಸ ಸಿಗುದಂದ್ರೆ ಎಷ್ಟು ಕಷ್ಟ ಐತಿ, ಅಷ್ಟು ಕಷ್ಟಪಟ್ಟು ಕೆಲಸ ಹುಡುಕ್ಯಾನ, ಅದನ್ನ ಯಾಕೆ ಬಿಡಿಸ್ತೀರಿ? ಇದನ್ನೇವ ಮಾಡಿ ನನ್ನ ಮಗನ ಹೆಂಗಾರ ಮಾಡಿ ಇವ್ರ ಆಫೀಸ್ ಸೇರ್ಸೋಣ ಅಂತ ನಾ ಮಾಡಿದ್ರೆ ಈ ಕಮಲವ್ವ ಇದಕ್ಕೂ ಕಲ್ಲಾಗ್ತಾಳ. ನಾನು ಈಗ ಇದ್ದಾಗಿಲ್ಲಿ ಮಾತಾಡಬಾರ್ದಾಗಿತ್ತು. ಛೇ ಅವ ಆಫೀಸ್ ನೋಡ್ಕೊಳ್ಳೋದು ಬಿಡೋದು ಅದು ಆಮೇಲೆ, ಮೊದಲು ಮಾವಾರ ಹುಷಾರಾಗ್ಲಿ. ಮಾವರ ನೀವು ಯಾವ ಒಣ ಟೆನ್ಷನ್ ತಲೆ ತಗೋಬೇಡ್ರಿ. ಹಿಂಗೆ ಎಲ್ಲರೂ ಗುಳೆ ಗೊಟ್ಟಂತ ಮಾತಾಡ್ಸ್ಕೊಂಡು ನಿಂತ್ರೆ ನಿಮಗೆ ತ್ರಾಸ ಆಕೈತಿ. ನೀವು ಮಕ್ಕಳ್ರಿ, ನಾವೆಲ್ಲರೂ ಹೊರಗೆ ಹೋಗ್ತೀವಿ. ಅರವಿಂದ ನಿನಗರ ತಿಳಿತಲ್ಲಪ್ಪ, ನಾವು ಹಿಂಗಾಗೆ ಯಾರಿಗೂ ಹೇಳಿದ್ದಿಲ್ಲ. ಆದರೆ ವಿಚಾರಗಳು ಈಕಿಯಾನು ಹೇಳಿ ನಿಮಗೆ ಪಾರ್ವತಿಯವ್ರಿಗೆ ಅವ್ರಿಗೂ ಗೊತ್ತಾಯ್ತು. ಪಾಪ ಬಂದು ಮಾತಾಡ್ಸೋದ್ರು ಬಿಡ, ಇಲ್ಲ ಅಂತಲ್ಲ. ಅಡಿಗೆ ಎಲ್ಲ ಕಟ್ಕೊಂಬಂದಿದ್ರು ಅವರು ಪಾರ್ವತಿಯವರು. ಇವರು ಶಾಂತಕರ ಪಾಪ ಜಗ್ಗ ರುಚಿಯಾಗಿ ಅಡಿಗೆ ಮಾಡ್ಕೊಂಬಂದ್ರು, ಹೊಡೆ ತುಂಬ ಉಂಡಿಪ್ಪ. ಅಂದ್ರೆ ನಾವೇನು ತಂದಿಲ್ಲ ಅಂತ ಹೇಳಾಕತ್ತೀಯನ? ಇಲ್ಲಪ್ಪ, ನೀವು ಯಾವಾಗ್ರ ಏನಾರು ತಂದ್ರೆ ಮಾಡಿದ್ರೆ ಗೊತ್ತಿದ್ದಿತ್ತನ್ರಿ. ಯಾವಾಗ ತರೋದಿಲ್ಲ, ಇವತ್ತು ತರಲಿ ಅಂತ ನಾ ಯಾಕೆ ಅನ್ಕೋಲಿ? ನೋಡಪ್ಪ ಶ್ರೀಕಾಂತ, ನಿನ್ನ ಹೆಂಡತಿ ಮಾತಾಡೋದು ಹೋಗ್ಲಿ ಬಿಡಬೇ ಅತ್ತಾಗ, ಏನಕ್ಕಾದಿಲ್ಲ. ತೋರಪ್ಪ, ನಾ ಏನು ಮಾತಾಡೋದಿಲ್ಲ. ಮಾವರ ನಾನು ಬರ್ತೇನೆ ರೀ, ನನಗಿನ್ನೂ ಆಫೀಸಿಗೆ ಹೋಗ್ಬೇಕು ಕೆಲಸ ಐತಿ. ನಿಮ್ಮ ಆರೋಗ್ಯದ ಕಡೆ ಹುಷಾರಿ, ಏನಾರ ಅವಶ್ಯಕತೆ ಬಿದ್ದರೆ ನಂಗೆ ಹೇಳ್ರಿ, ನಾ ಬರ್ತೇನೆ. ಆಯ್ತಪ್ಪ, ಹೋಗ್ಬಾ. ಅರವಿಂದ್, ನಾ ಹೋಗಿ ಬರ್ತೇನೆ. ಏನಾರ ಹಂಗೆ ಅನಿವಾರ್ಯ ಇದ್ರೆ ನಂಗೆ ಹೇಳು, ನಾ ಬರ್ತೇನೆ ಆತ. ಹ್ಞೂ ರೀ ಮಾವಾರ, ಥ್ಯಾಂಕ್ಸ್ ರೀ. ಅವ ಬಾ, ನಿನ್ನ ಮನೆಗೆ ಬಿಟ್ಟು ಹೋಕ್ಕೇನೆ. ಅನು, ನಾ ಇನ್ನು ಹೋಗಿ ಬರ್ತೇನೆ. ಏನು ಅಪ್ಪಾಜಿನ ಹುಷಾರಾಗಿ ನೋಡ್ಕೊ, ಬರಲೇ ಹಂಗಾರ? ಏನಾಗಲ್ಲ, ಹೆದರ್ಬೇಡ. ನಾ ಮತ್ತೆ ಬರ್ತೇನೆ ತಗೋ, ಸಂಜೆಗೆ ಬರ್ತೇನೆ. ಆತ್ರಿ. ನೋಡ್ದೇನು ಶ್ರೀಕಾಂತ, ಇದ ಟೈಮ್ ಮಾಡ್ಕೊಂಡು ಮಗನ ಆಫೀಸ್ ಸೇರ್ಸಾಕ್ ಬಂದಾಳ ಆಫೀಸ್ಗೆ. ನೋಡ್ದೇನು ಎಷ್ಟು ಬೆರಿಕೆದಾಳ. ಆಕೇನೇನು ಹಗ್ರ ಅದಾಳ ಅಂತ ತಿಳ್ಕೊಬೇಡ, ಭಾರಿ ಮಳ್ಳದಾಳ. ಅದಕ್ಕೆ ಅಂದಿದ್ದೆ ನನ್ನ ಮಗ ನೋಡ್ಕೊಂತಾನ ಅಂತೇಳಿ. ಎಂಥ ದರಿದ್ರ ಫ್ಯಾಮಿಲಿಗೆ ಹೊಂಟಿಯಾನು ನೀನು. ಬೀಗ್ರ, ನಾ ಮುಖ್ಯವಾಗಿ ಹೇಳ್ಬೇಕಂತ ಬಂದು ವಿಚಾರನ ಮರ್ತು ಬಿಟ್ಟೆ ರೀ. ಅದು ಏನಂದರೆ, ಇಷ್ಟೆಲ್ಲ ಈಗ ನಿಮಗೂ ಪಾಪ ಹುಷಾರಿಲ್ಲ, ಅದಕ್ಕೆ ನಾನೇನಂತೀನಿ ಅಂದರೆ ಸ್ವಲ್ಪ ದೌಡ್ ಮದ್ವೆ ಮಾಡಿಬಿಡೋಣ ಅಂತ ಅಷ್ಟೇ. ನೋಡ್ರಿ, ವಿಚಾರ ಮಾಡ್ರಿ. ನೀವು ಹ್ಞೂ ಅಂದ್ರೆ ಹ್ಞೂನಪ್ಪ, ಹಂಗೇನಿಲ್ಲ. ನೀವು ಹ್ಞೂ ಅಂದರೆ ಮದ್ವೆ ಮಾಡಿಬಿಡೋಣ ಅಂತ. ಗಟ್ಟಿಮುಟ್ಟಿದ್ದಾಗ ಮೊಮ್ಮಕ್ಕಳು ಕಂಡು ಬಿಡ್ತೀರಿ, ಅದಕ್ಕೆ. ಆಯ್ತು ರೀ, ನಾನು ಅದೇ ವಿಚಾರ ಮಾಡಿದೆ. ಸರಿ ಆಯ್ತು ರೀ, ನಾನು ಮನೆಗೆ ಹೋಗಿ ಇದ್ರ ಬಗ್ಗೆ ಒಂದ್ಸಲ ಮಾತಾಡ್ಕೊಂಡು ನಾನು ನಿಮಗೆ ಫೋನ್ ಮಾಡಿ ಹೇಳ್ತೇನಂತ. ಹ್ಞೂ ಆತಪ್ಪ, ಹಂಗಾಗಲಿ. ಸರಿ ಬರಲಿ. ಹಂಗ ನಾನು ಹುಷಾರಿ, ಆರೋಗ್ಯದ ಕಡೆ ಲಕ್ಷ್ಯ ಇರಲಿರಿಪ್ಪ, ಚಂದ ನೋಡ್ಕೊರಪ್ಪ. ಹಂಗೆ ಬರಕ ಶ್ರೀಕಾಂತಪ್ಪ, ಏನು ಗೊತ್ತೇನು ಅಂದ್ರೆ ಆಫೀಸಿಂದ ಏನು ನಾನು ನನ್ನ ಮಗನ ಹೇಳಿದ್ನಲ್ಲ, ಸ್ವಲ್ಪ ಲಕ್ಷ್ಯ ಕೊಡ್ರಿ, ಚಲೋ ನೋಡ್ಕೊಂತಾನ ಮನಿ ಹಳೆ, ಅದಕ್ಕೆ ಹೇಳಿದೆ. ಸರಿ, ಯೋಚನೆ ಮಾಡ್ರಿ. ನಾನು ಅದನ್ನೇ ಹೇಳತ್ತೀನಿ, ಯೋಚನೆ ಮಾಡಂತೇಳಿ. ನನ್ನ ಮಗ ಇನ್ಮೇಲಿಂದ ಇವ್ರ ಮನ್ಯಾಗೆ ಇರ್ತಾನ, ಆಫೀಸ್ ನೋಡ್ಕೊಂತ. ಅಲ್ಲ, ಏನು ನಿನ್ನ ಗಂಡ ಮನುಷ್ಯರ ಅದನ, ಏನು ತನಗಿನ ಅದನ, ಅದೇಂತ ಮುಕ್ಕೊಂಡನ? ಉಂಡ್ ಹೊಟ್ಟಿ ಮ್ಯಾಗ ಹೆಬ್ಬಾವ್ ಮುಕ್ಕೊಂಡಂಗ ಹೇಳನ್ನ ಇವ ನನ್ನ ನಡ ಅನ್ನೋದು ಓತತ್ತಾಗ ಮಕ್ಕೋತೇನೆ ನಾನೋಟ. ಇವ್ರು ನೋಡತ್ತಾಗ ಯಾ ನಮ್ನಿ ಮುಕ್ಕೊಂಡಾರ. ಆ ಮುದಿಕೆ ಅನ್ನೋಂಗ ಮಾಡ್ತಾರ. ಒಂದು 3 ತಾಸು ಆತಿ ಇನ್ನೂ ಹೇಳುವಲ್ರ, ಅದು ಎಂತ ನಿದ್ದೆ ಮಾಡ್ತಾರೋ ಏನೋ. ಸುಡ್ಗಾಡಿ ಯಾಕಾರ ಬನ್ನಿ ಏನೋ ಇಲ್ಲಿಗೆ. ಅದಕ್ಕಮ್ಮ ಬಂದೇನ ಶಾಂತವ? ನಿಮ್ಮ ಅಣ್ಣ ನೋಡ ಏನು ನಿದ್ದೆ ಮಾಡಕ್ಕೆ ಬಂದಾನ ತಂಗಿ ಮನೆಗೆ? ಅದೇಂತ ಮಕ್ಕೋತಾನ ಏನ್ ತಾನ? ಯೂ 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 ಒಂದು ನೀವು ಹೋದಾಗ ಮಕ್ಕೊಂಡಾನ, ಇನ್ನಾದ್ರೂ ಎದ್ದಿಲ್ಲ. ನಮ್ಮನಿ ಮಕ್ಕೊಂಡು ನಾನು ಬೆಲ್ಲ ಹೊಡಿಕಲ್ ನಂಗೆ ಒಂದ ಬತ್ತಲ್ಲೇ ಒಂದು ಕೇಳನ್ನ ಇವತ್ತಾಗ ನನ್ನ ತಲೆ ಅನ್ನೋದು ಹೊಡ್ಯಾಕತ್ತಾಗ ನಡ ಅನ್ನೋದು ಹೊಡ್ಯಾಕತ್ತು. ವಯಸ್ಸಾದಕ್ಕಿನ ಕುಂದ್ರಿಸಿ ಯಾ ನಮ್ಮನಿ ಮಕ್ಕೊಂಡಾನ ನಿಮ್ಮ ತಾಣ್ಣ ಹೇಳನ್ನ. ಹೌದತ್ಕೆಮ್ಮ? ಹ್ಞೂನ, ಅದು ಯಾ ನಮ್ಮನಿ ನಾವೊಂದು ಅನ್ನೋದು ನಿಮ್ಮ ಅತ್ತಿ ಒಂದು ಅಂತಾಳ. ಇವ್ರು ಅದಕ್ಕೆ ತಲೆ ಕೆಟ್ಟು ಮಕ್ಕೊಂಡ್ರು, ಅಲ್ಲೇ ನಿದ್ದಿನ ಹತ್ತಿ ಬಿಟ್ಟತಿ. ಹೇಳ್ರಿ. ಹೊಡೆದೆ ಈಗೊಂದು 10 ನಿಮಿಷ ಆಗಿತ್ತು ಮಕ್ಕೊಂಡು, ಆಲೆ ಎಬ್ಸೆ ಬಿಟ್ಲ. ಏನ 10 ನಿಮಿಷ ಆತ ಮಕ್ಕೊಂಡು? 3 ತಾಸದ ಬರಬ್ಬರಿ ನಿಮ್ಮ ತಂಗಿ ದವಾಖಾನಿಗೆ ಹೋಗಿ ಹೊಳ್ಳಿ ಮನೆಗೆ ಬಂದ್ಲು. ಎದ್ದಳ ನೀನು ಹೆಣ ಎತ್ತತ ಏನು ಕಾಡ್ತೀರಿ? ಆ ಮುದಿಕೊಂದು ವಟ 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 ಕಿವ್ಯಾಗ ಹಚ್ಚೈತಿ. ನಮ್ಮ ತಂಗಿ ಬಂದ್ಲ? ಹೋಗಿ ಬಂದೆ ಅವ್ವ.
ಒಂದ್ 10 ನಿಮಿಷ ಆಗಿತ್ತು ನೋಡ್ ಮಕ್ಕೊಂಡ ಆಲೆ ಪುರ್ಸತ್ತಿಲ್ದ ಎಬ್ಸೇ ಬಿಟ್ಲು ಹೋಲ್ಬಿಡು. ಶಾಂತ, ನಿನಗಂತೇಳಿ ಒಂದು ಸೀರೆ ತಗೊಂಬಂದಿದ್ದೆ, ತಡಿ ಕೊಡ್ತೇನೆ ತಡಿ. ಅಲ್ಲ ಅಲ್ಲ ಅಲ್ಲ, ಸೀರೆ ತೋರ್ಸಾಕ ಊರ್ಲಿಂತ್ರ ಇಲ್ಲಿ ಮಠ ಬಂದಿಯನ? ಯಾವಾಗ ತಗೊಂಡಿ ಹೊಸ ಸೀರೆನ? ಏಟ್ ಮಾಡ್ತಿದ್ದಕ್ಕೆ ರೊಕ್ಕ? ತೋರ್ಸಾಕಲ್ರಿ, ಕೊಡಾಕ. ಶಾಂತ, ಇದು ನಿನಗ ತಗೋ. ಅತ್ಗೆಮ್ಮ ನನಗ ಏನ ನಮ್ಮ ಶಾಂತವ್ ಕೊಡಾಕತ್ತೀಯ? ಅಕ್ಕಿಗೆ ಅದ್ರ ಸಂಬಂಧ ಕೊಡಾಕತ್ತೀಯ? ಓ, ಮಗನ ಲಗ್ನ ಫಿಕ್ಸ್ ಆಗೈತೇನ? ಯಾವ್ರದ ಕನ್ಯೆ? ಏನ್ ಬಸ್ನ್ಯಾಗ ಕಂಡಕ್ಟರ್ ಕೆಲಸ ಮಾಡ್ಕೊಂತ ಯಾವ್ದಾರ ಚಲೋ ಹುಡುಗಿ ಕಂಡಕ್ಟರ್ಗೆ ಬಸ್ನ್ಯಾಗ ಹತ್ತಿದಾಗ ಲೈನ್ಗೇನು ಹೊಡೆದಾನ ಅನ್ನೋದಕ್ಕೆ ಯಾವ್ದಾರ ಕಾಲೇಜ್ ಹುಡುಗಿಗೆ? ಅಲ್ಲ ಬೇರಿಕೆ ಬಂದ್ಬಿಡು ನಿನ್ ಮಗ. ಇವ್ರಿಗೆ ಸ್ವಲ್ಪ ಸುಮ್ಮನಿರಕ್ಕೆ ಹೇಳವಾ. ಎತ್ತಗೋ ಇಟ್ಕೋ. ಏನಿಲ್ಲ, ನಾ ಸುತ್ತಿ ಬಳಸಿ ಕೇಳಂಗಿಲ್ಲ, ನೇರ ನೀರಿ ಕೇಳ್ತೀನಿ. ನಿನ್ನ ಮಗಳನ್ನ ನನ್ನ ಮಗಗೆ ಕೊಟ್ಟು ಲಗ್ನ ಮಾಡು ಅಂತ ಹೇಳತ್ತೀನಿ ನೋಡುವ. ಯಾಕಂದ್ರೆ ನಾ ಅಂತೂ ಭಾಳ ಚಂದ ನೋಡ್ಕೋತೀನಿ. ಏನು ನನ್ನ ಮಗನು ಬೇಕಾದಂಗೆ ಕಲ್ತಾನ, ಮ್ಯಾನೇಜಿಂಗ್ ಡೈರೆಕ್ಟರ್ ಅದಾನ. ಆಮ್ಯಾಗ ಎಂಥದ ನೌಕರಿ ಎಲ್ಲ ಪಗಾರ ಗಿಗರೆಲ್ಲ ಚಲೋ ಐತಿ. ನಮ್ದು ಆಸ್ತಿನೂ ಐತಿ. ಹೆಣ್ಣಿನ ಮನೆ ಆಸ್ತಿ ನಮ್ಮದು ಬಂದೈತಿ, ನಿಮ್ಮ ಅಣ್ಣಂದು ಇತ್ತು. ಒಂದಕ್ಕೊಂದು ನಮ್ದು ಇನ್ನೂ ಜಾಸ್ತಿನ ಮಾಡ್ಕೊಂಡೇವಿ. ನಿನ್ನ ಮಗಳನ್ನ ನನ್ನ ಮನೆಗೆ ಕೊಟ್ಟೆ ಅಂದ್ರೆ ಒಂದು ತವ್ರ ಮನೆ ಸಂಬಂಧ ಒಂದು ಉಳಿತೈತಿ ನಿಮ್ಮ ಅಣ್ಣಗೆ. ಅದನ್ನ ಅನ್ನತ್ತಿದ್ದ, ನಮ್ಮ ತಂಗಿ ಮಗಳನ್ನ ಕೊಟ್ಟು ತೊಗೊಂಡ್ರೆ ಚಲೋ ಇರ್ತೈತಿ ಅಂತೇಳಿ. ನನಗೂ ಇಷ್ಟ ಆಯ್ತಪ್ಪ. ಹಂಗೇನಿದು ಇಲ್ಲ, ಏನೋ ಒಂದು ವಿಷಯಗಳಿಗೆ ನನಗೂ ನಿನಗೂ ಸ್ವಲ್ಪ ಬಂತು, ಹಾಗಾಗಿ ಇವತ್ತಿನವರೆಗೆ ದೂರ ಇದ್ವಿ. ಇನ್ಮ್ಯಾಗ ಹಂಗೆಲ್ಲ ಆಗಂಗಿಲ್ಲ, ಇನ್ಮ್ಯಾಗ ಕೂಡಿರೋನಂತ. ನೋಡು, ನಿನ್ನ ಮಗಳನ್ನ ಕೊಟ್ಟು ನನ್ನ ಮಗಗೆ ಲಗ್ನ ಮಾಡಿ ಒಲ್ಲೆ ಅಂತ ಅನ್ಬೇಡ. ಚಲೋ ಐತಿ ಸಂಬಂಧ.